ಸೆಕೆಂಡ್ ಕಾಂಬಿನೇಷನ್. ಜಾನಿ ಜಾನಿ ವೆರಿ ಗ್ಲಾಮರಸ್, ಹೌದು. ಅದು ಬೇರೆ ಸಿನಿಮಾ, ಬೇರೆ ಥರ ಜಾನರ್ ಅದು. ಸೊ ಇದು ಬಂದು ಕೋಲಾರ್ ಸ್ಲ್ಯಾಂಗಲ್ಲಿ ಇರುವಂಥದ್ದು. ಅವ್ರಿಗೆ ತುಂಬ ಈಸಿ ಹ್ಮ್ ಅದು ಹೌದು ಆ ಸ್ಲ್ಯಾಂಗ್. ನನಗೆ ಕಷ್ಟ. ಬಟ್ ವಿಜಿ ಅವ್ರ ಡೈರೆಕ್ಷನ್ 2 ಸಿನಿಮಾನು ಸೂಪರ್ ಡೂಪರ್ ಹಿಟ್. ಹೌದು ನನಗೆ ವಿಜಿಗೆ ಇಬ್ರಿಗೂ ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂತ ಅಂದರೆ, ನಾವಿಬ್ರು ತುಂಬ ಸ್ಪಿರಿಚುವಲ್. ಇಬ್ರು ಒಂದೇ ಗುರುಗಳನ್ನ ಪೂಜೆ ಮಾಡೋರು, ವೆಂಕಟಾಚಲ ಅವಧೂತರು ಅಂತ, ಸಕ್ರಾಯ ಪಟ್ಟಣ. ಹಾ. ಸೊ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಅವ್ರನ್ನ ಸ್ಮರಣೆ ಮಾಡ್ತೀನಿ ಅಂತ. ಒಂದು ದಿವಸ ಸುಮ್ಮನೆ ಹಿಂಗೆ ಕ್ಯಾರವನ್ಗೆ ಫಸ್ಟ್ ಡೇ ಹಲೋ ಅಂತ ಹೇಳೋದಕ್ಕೆ ಪಾಪ ಅವರೇ ವ್ಯಾನಿಟಿಗೆ ಬಂದು ನೋಡಿದ ತಕ್ಷಣ, ಮಗನೇ ನಿಂಗೆ ಹೆಂಗೆ ಗೊತ್ತಿದೋ ಅಂತ ಅಂದ್ರು. ನಾನು ಅವ್ರನ್ನೇ ಪೂಜೆ ಮಾಡೋದು, ನಾನು ಅವ್ರನ್ನ ತುಂಬಾ ಫಾಲೋ ಮಾಡ್ತೀನಿ ಅಂದ್ರೆ, ಅಯ್ಯೋ ಅದಕ್ಕೆ ನೀನು ಇನ್ನೊಂದ್ಸತಿ ನಾವಿಬ್ರು ಸಿನಿಮಾ ಮಾಡ್ತಿದ್ದೀವಿ ಅಂದ್ರು. ಸೊ ನಾವಿಬ್ರು ಅವ್ರನ್ನ ತುಂಬಾ ಆರಾಧನೆ ಮಾಡ್ತೀವಿ. ಯಾವುದೋ ಒಂದು ವಿಶೇಷವಾದ ಶಕ್ತಿ ಒಟ್ಟುಗೂಡಿಸುತ್ತೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ಅದೇ ಒಳ್ಳೆ ಸಿನಿಮಾಗೆ ನಮ್ಮಿಬ್ರನ್ನ ಪುನಃ ಸೇರಿಸಿರುವಂಥದ್ದು ಗುರುಗಳು. ಹಾಗೆ ಆ ಸ್ಪಿರಿಚುವಲಿ ನಾವಿಬ್ರು ತುಂಬಾ ವಿಷಯಗಳನ್ನ ಹಂಚ್ಕೊಂಡಿದ್ದೀವಿ. ಅದಾದ್ಮೇಲೆ ಪಾತ್ರ ಅಂತ ಬಂದಾಗ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಈ ನಿಂಗವದಲ್ಲಿ. ಅಂಡ್ ನನ್ನ ವಿಜಿ ಕಾಂಬಿನೇಷನ್, ಆ ಹಾಡಲ್ಲಿ ಆ ಒಂದು ಕೋಆರ್ಡಿನೇಷನ್, ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನನಗೆ ವಿಜಿ ಜೊತೆ ಆಲ್ರೆಡಿ ಕೆಲಸ ಮಾಡಿರೋದ್ರಿಂದ ನನಗೇನೋ ಫಸ್ಟ್ ಟೈಮು ಹಿಂಗ್ ಮಾಡೋದು ಅಂತ ಏನಿಲ್ಲ. ಇಟ್ ವಾಸ್ ವೆರಿ ಈಸಿ. ಲಿಟ್ರಲಿ ವಿಜಿ ಅವರು ರಾಚೆಯಾಗೇ ಇದ್ರು, ನಾನು ನಿಂಗವಾಗೇ ಇದೆ ಸಿನಿಮಾದಲ್ಲಿ. ಸೊ ಅದು ಸ್ವಲ್ಪ ನಮ್ಗೆ ಈಸಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ವಿಜಿ. ನಿಮ್ಮ ಕಾಂಟ್ರಿಬ್ಯೂಷನ್ ಈ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ಜಾಸ್ತಿ ಇದೆ. ಆ್ಯಂಡ್ ಲವ್.